ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿ ಅವರೇ ಬೇಳೆ ಮೇಳ ನಡೀತಾ ಇದೆ. ಈ ಅವರೇ ಬೇಳೆ ಮೇಳದಲ್ಲಿ ಸುಮಾರು ಥರ ಅಡುಗೆಗಳು ಮಾಡ್ತಾಯಿದ್ದಾರೆ. ಎಲ್ಲ ಥರ ಟೇಸ್ಟ್ ಮಾಡ್ಬೋದು. ಇದು ವಡೆಯಿಂದ ಮಿಕ್ಸರಿಂದ ಮತ್ತು ಪ್ರತಿಯೊಂದು ದೋಸೆ, ಇಡ್ಲಿ ಮತ್ತು ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಪ್ರತಿಯೊಂದು ಒಂದೊಂದು ಥರ ಒಂದೊಂದು ಅಡುಗೆಗಳು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ RS ಕ್ಯಾಟ್ರಸ್ ಕಡೆಯಿಂದ ಇದು ಎಲ್ಲ ಮಾಡಿಸ್ತಾರಂಥದ್ದು. ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಏನು ಬೇಕಾದರೂ ಎಲ್ಲ ಸಿಗುತ್ತೆ. ಇದು ಬೆಳಗ್ಗೆ 9:30 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೈಟ್ 10 ಗಂಟೆವರೆಗೂ ಮೇಳ ನಡೀತಾ ಇದೆ. ನೀವು ಇನ್ನೂ ಇದುವರೆಗೂ ಈ ಕಡೆ ಬಂದಿಲ್ಲ ಅಂತಂದರೆ ಬಂದು ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಈಗ ಬನ್ನಿ ನೋಡೋಣ. ಇವರು ಮುಳುಬಾಗಿಲು ದೋಸೆ ಮತ್ತು ದೋಸೆಗೆ ಪಲ್ಯ ಮತ್ತು ಟೊಮೊಟೊ ಚಟ್ನಿ ಮತ್ತು ಪಡ್ಡು, ಇಷ್ಟೊಂದು ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಮುಳುಬಾಗಿಲು ದೋಸೆ ಪಲ್ಯ ಮಾಡ್ತಾಯಿದ್ದಾರೆ. ಈಗ ಪಲ್ಯ ಮಾಡೋದಕ್ಕೆ ಇವರು ಸಿಪ್ಪೆನ ಮುಂಚೆನೇ ಇದನ್ನ ಸಿಪ್ಪೆ ತೆಗೆದಿದ್ದಾರೆ. ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಈಗ ಬೇಯಿಸ್ಕೊತಾ ಇದ್ದಾರೆ ನೀರು ಹಾಕ್ಬಿಟ್ಟು. ನೋಡಿ, ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಈಗ ತಗೊಂಡು ಈಗ ಮ್ಯಾಶ್ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಥರ ಡೈರೆಕ್ಟ್ ಇದು ಹಾಕ್ಕೊಂಡು ಇದನ್ನ ಮ್ಯಾಶ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇದೇ ಥರ ಎಲ್ಲ ಫುಲ್ ಮ್ಯಾಶ್ ಮಾಡಿಕೊಂಡು ಮತ್ತೆ ಒಗ್ಗರಣೆ ಹಾಕ್ಕೊತಾರೆ. ಈ ಪಲ್ಯ ಮಾಡೋದಕ್ಕೆ ಈಗ ಎಣ್ಣೆ 1 ಲೀಟ್ರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಮತ್ತು ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಸಾಸಿವೆ ಎಲ್ಲ ಸಿಡ್ದಿದ ನಂತರ ಈಗ ಕಡಲೆ ಬೇಳೆ ಹಾಕ್ಕೊತಾರೆ. ನೋಡಿ, ಈಗ ಕಡಲೆ ಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ, ಅವ್ರ ಕೈಯಲ್ಲಿ ಒಂದು ಸತಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನೋಡಿ ಎರಡೂ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ರ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ 4 ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ಅವರೇ ಬೇಳೆ ಹಾಕ್ಕೊತಾ ಇದ್ದಾರೆ. ಈ ಅವರೇ ಬೇಳೆ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಸಪ್ರೇಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದು ಈಗ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಬೇಯಿಸ್ಕೊಳ್ಳುವಾಗ ಅರಿಶಿನ ಪುಡಿ, ಉಪ್ಪು ಮತ್ತು ನೀರು ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಈಗ ನೋಡಿ ಅವರೇ ಬೇಳೆ ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಒಂದು 3 ರಿಂದ 4 kg ಅಷ್ಟು ಈರುಳ್ಳಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಈಗ ಎಷ್ಟು 1 ಟೀ ಸ್ಪೂನ್ ಅರಿಶಿನ ಪುಡಿ. ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. 2 ಹಿಡಿ ಕಲ್ಲುಪ್ಪು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಅವರೇ ಬೇಳೆ ಬಿಸಿ ನೀರು. ಅವರೇ ಬೇಳೆ ಬೇಯಿಸ್ಕೊಂಡಿರ್ತಾರಲ್ಲ ಆ ನೀರು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಈಗ ಅವರೇ ಬೇಳೆ ಹಾಕ್ಕೊತಾ ಇದ್ದಾರೆ. ಇದಕ್ಕಿರೋ ಅವರೇ ಬೇಳೆ ಮುಂಚೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿದರು. ಮತ್ತು ಈಗ 1 kg ಅಷ್ಟು ಮತ್ತು ಇದಕ್ಕಿನ ಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ನೀರು ಹಾಕಿ ಒಂದು 5 ರಿಂದ 7 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಆಲೂಗಡ್ಡೆ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ಮ್ಯಾಶ್ ಮಾಡಿ ಇಟ್ಟು ಒಂದು ಅರ್ಧ ಗಂಟೆ ಆಗಿದೆ. ಇದೆಲ್ಲ ಫುಲ್ ಆರಿದ ನಂತರ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ಇದೆಷ್ಟು ಒಂದು 5 kg ಆಲೂಗಡ್ಡೆ ಅಲ್ಲ? ಒಂದು 5 kg ಆಲೂಗಡ್ಡೆ ಇರುತ್ತೆ. ಇದು 4 ರಿಂದ 5 kg.
ನೋಡಿ ಆಲೂಗಡ್ಡೆ ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಸ್ವಲ್ಪನೂ ಗಡ್ಡೆ ಇಲ್ದಿರ ಇದನ್ನು ಫುಲ್ಲು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀರಾ. ಮ್ಯಾಶ್ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಇವರು ಮುಳಬಾಗಿಲು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋವಂಥದ್ದು. ನೋಡಿ ಫುಲ್ ಆಗಿದ ನಂತರ ಇದು ಬಿಸಿ ಆರೋಗ್ದಿರಲ್ಲ. ಹಾಂ ಮೇಲ್ಗಡೆ ದಮ್ ಹಾಕೋದಕ್ಕೆ. ಓಕೆ ಓಕೆ. ನೋಡಿ ಮೇಲ್ಗಡೆ ಎಲ್ಲ ಈ ಥರ ಮಾಡೋದ್ರಿಂದ ದಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ ನೋಡಿ ಈಗ ಮುಳಬಾಗಿಲು ದೋಸೆಗೆ ಆಲೂಗಡ್ಡೆ ಪಲ್ಯ ಈಗ ರೆಡಿಯಾಗಿದೆ. ಈಗ ಬನ್ನಿ ನೋಡೋಣ ಪಡ್ಡುಗೆ ಈಗ ಟೊಮೊಟೊ ಚಟ್ನಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸಿ. ಸ್ನೇಹಿತರೆ ನೋಡಿ ಈಗ ಪಡ್ಡುಗೆ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದಾರೆ. ಟೊಮೊಟೊ ಚಟ್ನಿ ಮಾಡೋದಕ್ಕೆ ಒಂದು 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ನೋಡಿ ಕಡಲೆಬೇಳೆ 3 ಹಿಡಿ. ಈಗ ಉದ್ದಿನ ಬೇಳೆ ಹಾಕ್ಕೊತಾ ಇದ್ದಾರೆ. ಈಗ ಸ್ವಲ್ಪ ಜೀರಿಗೆ, ನೋಡಿ 2 ಹಿಡಿ ಜೀರಿಗೆ. ನೋಡಿ ಇದೆಲ್ಲನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ಈಗ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾರೆ. ನೋಡಿ ಬೇಳೆ ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಈಗ ಈರುಳ್ಳಿ ಮತ್ತು ಪುದೀನನಾ ನೋಡಿ 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದಾರೆ. ಮತ್ತು ಈರುಳ್ಳಿ 1.5 ಇಂದ 2 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಇಷ್ಟನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ನೋಡಿ 2.5 ಹಿಡಿಯಷ್ಟು ಕಲ್ಲುಪ್ಪು. ನೋಡಿ ಇದರಲ್ಲಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಜಸ್ಟ್ ಬೆಳ್ಳುಳ್ಳಿ ಪೇಸ್ಟು ಜಸ್ಟ್ ಒಂದು 50 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್. ನೋಡಿ ಇದು ಈರುಳ್ಳಿ ಹಾಕಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ 1 ಬಕೆಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಕಡಲೆಪಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಕಡಲೆಪಪ್ಪು ಜಸ್ಟ್ ಒಂದು 200 ಗ್ರಾಮ್ ಕಡಲೆಪಪ್ಪು, ಹುರ್ಗಡ್ಲೆ. ಸ್ನೇಹಿತರೆ ನೋಡಿ ಟೊಮೊಟೊ ಒಂದು 15 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಫುಲ್ 100% ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಇದನ್ನು ಈಗ ಗ್ರೈಂಡ್ರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಟೊಮೊಟೊ ರೆಡ್ ಚಟ್ನಿ ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ ಇದೆಲ್ಲ ಫುಲ್ ಆರಿದ ನಂತರ ಇದನ್ನು ರುಬ್ಕೊಂಡಿದ್ದಾರೆ. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಂದು 85 ಇಂದ 90% ರುಬ್ಕೊಂಡು ಈಗ ತೆಗೆದಿದ್ದಾರೆ. ನೋಡಿ ಟೊಮೊಟೊ ರೆಡ್ ಚಟ್ನಿ ಅನ್ನೋದು ರೆಡಿಯಾಗಿದೆ. ನೋಡಿ ಇದು ಪಡ್ಡುಗೆ ಟೊಮೊಟೊ ರೆಡ್ ಚಟ್ನಿ. ಸ್ನೇಹಿತರೆ ನೋಡಿ ಈಗ ಪಡ್ಡು ಮಾಡ್ತಾ ಇದ್ದಾರೆ. ಈಗ ಪಡ್ಡುದಲ್ಲಿ ಈಗ ನೋಡಿ ಹಿಟ್ಟಲ್ಲಿ ಏನೇನು ಹಾಕಿದ್ದಾರೆ ಅಂತ ಬಿಟ್ಟು ಸರ್ ಹೇಳ್ತಾರೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೊಬ್ಬಕ್ಕಿ ಸೊಪ್ಪು, ಮತ್ತು ಒಗ್ಗರಣೆ, ಹಿಚ್ಕಿನ ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಒಗ್ಗರಣೆ ಹಾಕ್ಕೊಂಡು ಹಾಕಿದ್ವಿ.
ನೋಡಿ ಪ್ಲೇಟ್ ಮುಚ್ಚಿ ಜಸ್ಟ್ ಒಂದು ನಿಮಿಷ ಆಗಿದೆ. 1 ನಿಮಿಷ ಆದಮೇಲೆ ಇದನ್ನ ಟರ್ನ್ ಮಾಡ್ಕೊಂತಾರೆ. ನೋಡಿ ಅದ್ರ ಮೇಲ್ಗಡೆ ಮತ್ತೆ ಆಯಿಲ್. ನೋಡಿ ಈಗ ಮುಳಬಾಗ್ಲು ದೋಸೆ ಮಾಡ್ತಾ ಇದ್ದಾರೆ. ಈ ದೋಸೆ ಹಿಟ್ಟಲ್ಲಿ ಏನೇನು ಹಾಕಿರ್ತೀರಾ ಸರ್? ಇದು ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ 8 hours ಮಾರಿನೇಸ್ ಹಾಕಬೇಕು ರುಬ್ಬಿಟ್ಟು. 8 hours ಅಷ್ಟಾದರೆ ಸಾಕು. ಅದನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ. ಓಕೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು 8 hours ಇಡಬೇಕಾಗುತ್ತೆ. ರುಬ್ಕೊಂಡಿದ್ದಾದ್ಮೇಲೆ 8 hours ಇಡಬೇಕಾ? ಓಕೆ. ನೋಡಿ ರುಬ್ಕೊಂಡಿದ್ದಾದ್ಮೇಲೆ 8 hours ನೈಟ್ ಪೂರ್ತಿ ಇಟ್ಕೊಂಡು ಆಮೇಲೆ ಇದನ್ನು ದೋಸೆ ಹಾಕ್ಕೋಬೇಕು. ನೋಡಿ ಈಗ ಪ್ಲೇಟ್ ಮುಚ್ಚಿ ಒಂದು 30 seconds ಇದನ್ನ ರೋಸ್ಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ರೋಸ್ಟ್ ಆಗಿದ ನಂತರ ಈಗ ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂತ ಇದ್ದಾರೆ. ನೋಡಿ ಇಷ್ಟೊಂದು ತುಪ್ಪ ಹಾಕೋಬೇಕಾಗತ್ತೆ. ಇಷ್ಟೊಂದು ತುಪ್ಪ ಹಾಕ್ಬಿಟ್ಟು ಈಗ ಮತ್ತೆ ಪ್ಲೇಟ್ ಮುಚ್ತಾರೆ. ಪ್ಲೇಟ್ ಮತ್ತೆ ಒಂದು 30 seconds ಪ್ಲೇಟ್ ಮುಚ್ಚಿ ಮತ್ತೆ ಪ್ಲೇಟ್ ತೆಗಿತಾರೆ. ನೋಡಿ ಈಗ ಪ್ಲೇಟ್ ತೆಗೆದಿದ್ದಾರೆ. ನೋಡಿ ಪ್ಲೇಟ್ ತೆಗೆದಾದ್ಮೇಲೆ ಈಗ ಅದ್ರ ಮೇಲ್ಗಡೆ ರೆಡ್ ಚಟ್ನಿ ಹಾಕ್ಕೊಂತ ಇದ್ದಾರೆ. ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಈಗ ಆಲೂಗಡ್ಡೆ ಪಲ್ಯ ಮಾಡಿದ್ರಲ್ಲ, ಆ ಪಲ್ಯ ಈಗ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈ ದೋಸೆ ತವ ಇದು ಮುಳಬಾಗಲದಲ್ಲಿ ಮತ್ತೆ ಸಿಟಿ ಮಾರ್ಕೆಟಲ್ಲಿ ಸಿಗುತ್ತಂತೆ. ನಿಮ್ಗೆ ಯಾರಾದರೂ ಬೇಕು ಅಂತಂದಾಗ ಅಲ್ಲಿ ಹೋಗಿ ತಗೋಬೋದು. ಇಷ್ಟು ಮಾತ್ರ ಇದನ್ನ ರೋಸ್ಟ್ ಮಾಡಿ ತೆಗಿತಾ ಇರ್ತಾರೆ. ನೋಡಿ ಮುಳಬಾಗಲ್ ದೋಸೆ ಈ ಥರ ಇವರು ಮಾಡೋಂಥದ್ದು. ನೋಡಿ ಅದಕ್ಕೆ ಇದು ಕಾಯಿ ಚಟ್ನಿ, ವೈಟ್ ಚಟ್ನಿ ಮತ್ತು ರೆಡ್ ಚಟ್ನಿ, ಇದು ಟೊಮೊಟೊ ಚಟ್ನಿ. ನೋಡಿ ಮುಳಬಾಗಲ್ ದೋಸೆ ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಮುಳಬಾಗಿಲು ದೋಸೆಗೆ ಇವರು ಆಲೂಗಡ್ಡೆ ಪಲ್ಯ ಮತ್ತೆ ಟೊಮೊಟೊ ಚಟ್ನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು, ಈ ಟೊಮೊಟೊ ಚಟ್ನಿ ಪಡ್ಡುಗೆ ಇದು ಸ್ಪೆಷಲ್ ಆಗಿ ಇದು ರೆಡ್ ಚಟ್ನಿ ಮಾಡ್ತಾರೆ, ಮತ್ತೆ ದೋಸೆಗೆ ವೈಟ್ ಚಟ್ನಿ ಅಂತ ಬಿಟ್ಟು ಮಾಡ್ತಾರೆ. ಇವು ಎರಡೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎರಡೂ ಹಾಕ್ಸ್ಕೊಂಡು ತಿನ್ಬೋದು. ಈ ಮುಳಬಾಗಿಲು ದೋಸೆ ಈಗ ಸರ್ಜಾಪುರಕ್ಕೆ ಬಂದಿದೆ. ಸರ್ಜಾಪುರದಿಂದ ನೀವು ಮುಳಬಾಗಿಲಿಗೆ ಹೋಗ್ಬೇಕಂತಂದ್ರೆ 85-95 ಕಿಲೋಮೀಟರ್ ಆಗುತ್ತೆ. ಸರ್ಜಾಪುರದಲ್ಲಿ ಅವರೇ ಬೆಳೆ ಮೇಳ ಇಟ್ಕೊಂಡಿದ್ದಾರೆ. ಮುಳಬಾಗಿಲಿಂದ ಇವ್ರನ್ನ ಕರ್ಸಿದ್ದಾರೆ. ನೀವ್ ಯಾರೆಲ್ಲ ಇನ್ನು ಇದುವರೆಗೂ ಮುಳಬಾಗಿಲು ದೋಸೆ ತಿಂದಿಲ್ವೋ ಒಂದ್ಸತಿ ಹೋಗಿ ನೀವು ಟೇಸ್ಟ್ ಮಾಡಬಹುದು. ನಿಮ್ಗೆಲ್ಲರೂ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ಮುಳಬಾಗಿಲು ದೋಸೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಆಲೂಗಡ್ಡೆ ಪಲ್ಯನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ರೆಡ್ ಚಟ್ನಿ ಮತ್ತೆ ವೈಟ್ ಚಟ್ನಿ ಕೊಡ್ತಾರೆ. ಇವೆರಡಕ್ಕೂ ಅಷ್ಟೇ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ದೋಸೆ ಮಾತ್ರ ಎಕ್ಸಲೆಂಟ್ ಆಗಿತ್ತು. ನಂಗಂತೂ ಸಖತ್ ಇಷ್ಟ ಆಯ್ತು. ನೋಡಿ ಇದು ಜನವರಿ 4ನೇ ತಾರೀಕು, ಇವತ್ತು ಭಾನುವಾರ ಲಾಸ್ಟ್ ಆಗ್ತಾ ಇದೆ. ನೀವು ಇನ್ನ ಯಾರೆಲ್ಲ ವಿಸಿಟ್ ಮಾಡಿಲ್ವೋ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.